ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಹಸ್ಬೆಂಡ್ ಮಾಡಿರೋ ಗುಲಾಬ್ ಜಾಮೂನ್ ಟೇಸ್ಟ್ ನೋಡ್ತಾ ಇದ್ದೀನಿ. ಇನ್ನು ಬಿಸಿ ಬಿಸಿ ಇದೆ. ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ತಾ ಇಲ್ಲ, ಆದ್ದರಿಂದ ಟೇಸ್ಟ್ ಮಾಡೋಣ ಅಂತ. ಫಸ್ಟ್ ಟೈಮ್ ನಮ್ಮ ಹಸ್ಬೆಂಡು ಸ್ವೀಟ್ ಮಾಡಿರೋದು, ಅದು ಗುಲಾಬ್ ಜಾಮೂನ್. ಬನ್ನಿ ನೋಡಿ ನೀವು ಮಾಡಪ್ಪ. ಇವತ್ತಕ್ಕಿದ್ದಕ್ಕಿದ್ದಂಗೆ ಮತ್ತೆ ಏನೋ ಮಾಡ್ಬೇಕು ಅನ್ನಿಸ್ತು ಮಾಡಿದೆಪ್ಪ. ವಿಡಿಯೋ ಮಾಡ್ತೀವಿ. ಅಲ್ಲಿ ನೋಡು ಮತ್ತೆ ಯಾರು ಬಂದಂಗೆ ಏನೋ ಫ್ರೆಂಡ್ಸ್, ಲೇಡೀಸ್ ಮಾಡೋದಕ್ಕಿಂತ ಜೆಂಟ್ಸು ಮಾಡಿದ್ರೆ ಅದು ತಿನ್ನೋಕ್ಕೆ ಟೇಸ್ಟು ಒಂಥರ ವೆರೈಟಿಯಾಗಿರುತ್ತೆ ಅಂತಾರೆ. ನೋಡಿ, ಇನ್ನು ಬಿಸಿ ಬಿಸಿ ಇದೆ. ಇನ್ನು ಮಾಡಿ 10 ಮಿನಿಟ್ಸ್ ಆಗಿಲ್ಲ, ಅದನ್ನು ತಿನ್ನಬೇಕು ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಆದ್ರೂ ಟೇಸ್ಟ್ ಚೆನ್ನಾಗಿತ್ತು ಫ್ರೆಂಡ್ಸ್. ಆಮೇಲೆ ಬಂದು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಫೇಸ್ ಪ್ಯಾಕ್ ಹಾಕ್ಕೋತಾ ಇದ್ದೀನಿ. ಫೇಸ್ ತುಂಬ ಡಲ್ಲಾಗಿತ್ತು ಅಂತ. ಒಂದು ಕಪ್ಗೆ 1 ಸ್ಪೂನ್ ಕಡಲೆ ಹಿಟ್ಟು, ಅರಿಶಿನ, ಮೊಸರು, ಜೇನುತುಪ್ಪ, ನಿಂಬೆ ರಸ ಹಾಕ್ಕೊಂಡು ಫುಲ್ಲು ಫೇಸಿಗೆ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ, ರೆಡಿಯಾಗಿದೆ. ಫೇಸು ಟ್ಯಾನ್ ಆಗಿದೆ, ಯೂಸ್ ಮಾಡಿ ಜಾಸ್ತಿ ದಿನ ಆಗಿತ್ತು ಅಂತ. ಹಾಗೆ ಒಂದು ಸತಿ ಟೇಸ್ಟ್ ನೋಡೋಣ ಅಂತ ನೋಡಿದೆ. ಟೇಸ್ಟ್ ಚೆನ್ನಾಗಿತ್ತು. ಒಂದು ಸತಿ ನೀವು ಒಂದು ಸತಿ ಬಂದು ನಿಮ್ಮ ಹಸ್ಬೆಂಡ್ ಕೈಯಲ್ಲಿ ಅಡುಗೆ ಮಾಡಿಸ್ಕೊಂಡು ತಿನ್ನಿ. ಅವ್ರ ಕೈ ಹೆಂಗೆ ಮಾಡಿದ್ರು ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ನೋಡಿ, ಫೇಸು ಸ್ವಲ್ಪ ಡಲ್ಲಾಗಿದೆ, ಅದಕ್ಕೋಸ್ಕರ ಫೇಸ್ ಪ್ಯಾಕ್ ಹಚ್ಕೋತಾ ಇದ್ದೀನಿ. ಸ್ವಲ್ಪ ಫೇಸ್ ಪ್ಯಾಕ್ ಬಂದು ವಾರಕ್ಕೆ 2ರಿಂದ 3 ಸತಿ ಯೂಸ್ ಮಾಡಿದ್ರೆ ಸ್ಕಿನ್ ಸಹ ಚೆನ್ನಾಗಾಗುತ್ತೆ. ಆದ್ದರಿಂದ ನಾನು ಫೇಸ್ ಪ್ಯಾಕ್ ಯೂಸ್ ಮಾಡ್ತಾಯಿದ್ದೀನಿ. ವಿಟಮಿನ್ ಇ ಆಯಿಲು ಯೂಸ್ ಮಾಡಿದ್ರೆ ಲೆಮನ್ ಯೂಸ್ ಮಾಡೋದಿಲ್ಲ. ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ರಿಸಲ್ಟ್ ಚೆನ್ನಾಗಿ ಅನಿಸುತ್ತೆ. 20 ನಿಮಿಷ ಆದಮೇಲೆ ಫೇಸ್ ವಾಶ್ ಮಾಡ್ಕೊತಿದ್ದೀನಿ. ಆಮೇಲೆ